ಹೆಲೋ ರೈಲ್ವೆ ಅಭಿಮಾನಿಗಳೇ, ಡಿವಿಜಿ ರೈಲ್ ಫ್ಯಾನ್ಗೆ ಮತ್ತೆ ಸ್ವಾಗತ. ಭಾರತೀಯ ರೈಲ್ವೆಯ ಇತ್ತೀಚಿನ ಅಪ್ಡೇಟ್ಸ್ಗಾಗಿ ನಿಮ್ಮ ನೆಚ್ಚಿನ ಚಾನೆಲ್. ಇಂದು ಪ್ರತಿಯೊಬ್ಬ ರೈಲು ಪ್ರಯಾಣಿಕನೂ ತಿಳಿದುಕೊಳ್ಳಲೇಬೇಕಾದ ಒಂದು ಪ್ರಮುಖ ಅಪ್ಡೇಟ್ ನಮ್ಮ ಬಳಿ ಇದೆ. ಹೊಸದೇನು? ಭಾರತೀಯ ರೈಲ್ವೆ ಪ್ರಯಾಣಿಕರ ಟಿಕೆಟ್ ದರದಲ್ಲಿ ಹೊಸ ಹೆಚ್ಚಳವನ್ನು ಘೋಷಿಸಿದೆ. ಈ ಬದಲಾವಣೆ ಡಿಸೆಂಬರ್ 26, 2025 ರಿಂದ ಕ್ರಿಸ್ಮಸ್ ನಂತರ ಜಾರಿಗೆ ಬರಲಿದೆ. ದೀರ್ಘ ದೂರದ ಪ್ರಯಾಣಗಳಿಗೆ ರೈಲು ದರಗಳು ಸ್ವಲ್ಪ ಹೆಚ್ಚಾಗುತ್ತಿವೆ. ಹಾಗಾಗಿ ಏನು ಬದಲಾಗಿದೆ ಎಂಬುದನ್ನು ಸರಳವಾಗಿ ನೋಡೋಣ. ದರಗಳು ಎಷ್ಟು ಹೆಚ್ಚಾಗುತ್ತವೆ? ಇದೀಗ ದರ ಪರಿಷ್ಕರಣೆ ಹೇಗೆ ಅನ್ವಯವಾಗುತ್ತದೆ ನೋಡಿ. 215 ಕಿಲೋಮೀಟರ್ಗಿಂತ ಹೆಚ್ಚಿನ ದೀರ್ಘ ದೂರದ ಪ್ರಯಾಣಕ್ಕೆ ಸಾಮಾನ್ಯ ದರ್ಜೆ ಟಿಕೆಟ್ ದರವು ಪ್ರತಿ ಕಿಲೋಮೀಟರಿಗೆ 1 ಪೈಸೆ ಹೆಚ್ಚಾಗುತ್ತದೆ. ನಾನ್ ಎಸಿ ಮತ್ತು ಎಸಿ ಮೇಲ್ ಅಥವಾ ಎಕ್ಸ್‌ಪ್ರೆಸ್ ರೈಲುಗಳಿಗೆ ಪ್ರತಿ ಕಿಲೋಮೀಟರಿಗೆ 2 ಪೈಸೆ ದರ ಹೆಚ್ಚಳವಾಗುತ್ತದೆ. ಸಾಮಾನ್ಯ ದರ್ಜೆ ಪ್ರತಿ ಕಿಲೋಮೀಟರ್ 1 ಪೈಸೆ. ನಾನ್ ಎಸಿ ಅಥವಾ ಎಸಿ ಮೇಲ್ ಎಕ್ಸ್‌ಪ್ರೆಸ್ ರೈಲುಗಳು 2 ಪೈಸೆ ಕಿಲೋಮೀಟರ್. ಉದಾಹರಣೆಗೆ, ನೀವು 500 ಕಿಲೋಮೀಟರ್ ಪ್ರಯಾಣ ಮಾಡಿದರೆ ದರ ಹೆಚ್ಚಳದ ನಂತರ ನಾನ್ ಎಸಿ ಟಿಕೆಟ್ಗೆ ಸುಮಾರು 10 ರೂಪೀಸ್ ಹೆಚ್ಚಾಗಿ ಪಾವತಿಸಬೇಕಾಗುತ್ತದೆ. ಯಾರಿಗೆ ಪರಿಣಾಮವಿಲ್ಲ? ದೈನಂದಿನ ಪ್ರಯಾಣಿಕರಿಗೆ ಸಿಹಿ ಸುದ್ದಿ: ಉಪನಗರ ಟಿಕೆಟ್ ದರಗಳು ಮತ್ತು ಮಾಸಿಕ ಸೀಸನ್ ಟಿಕೆಟ್ಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹೀಗಾಗಿ ಸ್ಥಳೀಯ ಪ್ರಯಾಣಿಕರಿಗೆ ಯಾವುದೇ ವ್ಯತ್ಯಾಸ ಕಾಣಿಸುವುದಿಲ್ಲ. ಸೇವಾ ವಿಸ್ತರಣೆ ಹಾಗೂ ಹೆಚ್ಚುತ್ತಿರುವ ಸಿಬ್ಬಂದಿ ಮತ್ತು ಕಾರ್ಯಾಚರಣೆ ವೆಚ್ಚಗಳೇ ಈ ದರ ಹೆಚ್ಚಳಕ್ಕೆ ಕಾರಣವೆಂದು ಭಾರತೀಯ ರೈಲ್ವೆ ತಿಳಿಸಿದೆ. ವಿಸ್ತಾರವಾದ ಜಾಲ ಮತ್ತು ಹೆಚ್ಚಿನ ಸಿಬ್ಬಂದಿಯನ್ನು ನಿರ್ವಹಿಸಲು ಇಂತಹ ಸಣ್ಣ ದರ ಪರಿಷ್ಕರಣೆಗಳು ಸಂಪನ್ಮೂಲ ಸಮತೋಲನಕ್ಕೆ ಸಹಾಯ ಮಾಡುತ್ತವೆ. ರೈಲ್ವೆ ಸಿಬ್ಬಂದಿ ಮತ್ತು ನಿರ್ವಹಣೆಯಲ್ಲಿರುವ ರೈಲುಗಳು. ಹೀಗಾಗಿ ಡಿಸೆಂಬರ್ 26 ನಂತರ ದೀರ್ಘ ದೂರದ ಪ್ರಯಾಣವನ್ನು ಯೋಜಿಸುತ್ತಿದ್ದರೆ ಬುಕ್ಕಿಂಗ್ ಸಮಯದಲ್ಲಿ ಈ ಹೊಸ ದರಗಳು ಅನ್ವಯವಾಗುತ್ತವೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಮುಂಚಿತವಾಗಿ ಯೋಜನೆ ಮಾಡಿ ಮತ್ತು ನೀವು ನಿಯಮಿತವಾಗಿ ಪ್ರಯಾಣಿಸುತ್ತಿದ್ದರೆ ಈ ಸಣ್ಣ ದರ ಹೆಚ್ಚಳ ಸಮಯದೊಂದಿಗೆ ಹೆಚ್ಚು ಪರಿಣಾಮ ಬೀರುತ್ತದೆ. ಇದೇ ಭಾರತೀಯ ರೈಲ್ವೆಯ ಟಿಕೆಟ್ ದರ ಹೆಚ್ಚಳದ ಇತ್ತೀಚಿನ ಅಪ್ಡೇಟ್, ವಿಶೇಷವಾಗಿ ಡಿವಿಜಿ ರೈಲ್ ಫ್ಯಾನ್ನಲ್ಲಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ರೈಲ್ವೆ ಸುದ್ದಿ ಹಾಗೂ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.